Hello everyone and welcome back to my channel Naughty Threads Kannada. ಕ್ರೋಶೆ ಡಿಸೈನ್ಸ್ ಹಾಕಿ ನಾರ್ಮಲ್ ಕುಚ್ ಹಾಕಿ ಬೋರ್ ಆದವ್ರಿಗೆ ಇವತ್ತು ಒಂದು ಫ್ರೆಶ್ ಆಗಿರುವಂತಹ ಡಿಸೈನ್ ನ ಶೇರ್ ಮಾಡ್ತಾ ಇದ್ದೀನಿ. ಇದನ್ನ ಮಾಡೋದಂತೂ ತುಂಬಾನೇ ಈಸಿ. ನಿಮ್ಗೆ ಕ್ರೋಶೆ ಮಾಡೋದಾಗ್ಲಿ ಕುಚ್ ಕಟ್ಟೋದಾಗ್ಲಿ ಗೊತ್ತಿರ್ಬೇಕು ಅಂತ ಏನಿಲ್ಲ. ನಿಮ್ಗೆ ಏನು ಗೊತ್ತಿಲ್ಲದೆ ಇದ್ರು ಕೂಡ ಜಸ್ಟ್ ನಾನು ಈ ಸಿಂಪಲ್ ವಿಡಿಯೋನ ಫಾಲೋ ಮಾಡ್ಕೊಂಡು ನೀವು ಆರಾಮಾಗಿ ಇದನ್ನ ನಿಮ್ ಸೀರೆಗೆ ವರ್ಕ್ ಮಾಡ್ಕೋಬಹುದು. ಏನಂದ್ರೆ ಈ ಸೀರೆಯಲ್ಲಿ ನೋಡ್ತಿರುವಂತಹ ಕಲರ್ಸ್ ನಾನು ಯೂಸ್ ಮಾಡ್ಕೊಂಡು ಅದಕ್ಕೆ ಮ್ಯಾಚ್ ಆಗುವಂತಹ ಬೀಡ್ಸ್ ನ ತಗೊಂಡಿದ್ದೀನಿ. ಸೊ ಪ್ರಾಮಿನೆಂಟ್ ಆಗಿ ಬಂದಿದ್ದು ಆಫ್ ವೈಟ್ ಎಂಬ್ರಾಯ್ಡ್ರಿ ಈ ಆರ್ಗ್ಯಾನ್ಸಾ ಸಾರಿಯಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಪರ್ಲ್ಸ್ ನ ಯೂಸ್ ಮಾಡಿದ್ದೀನಿ ಅಂಡ್ ಅದಕ್ಕೆ ಕಾಂಪ್ಲಿಮೆಂಟ್ ಆಗಿರ್ಲಿ ಅಂತ ಸ್ವಲ್ಪ ಮರೂನ್ ಅಂಡ್ ಗೋಲ್ಡ್ ಬೀಡ್ಸ್ ಕೂಡ ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಫಸ್ಟ್ ಬಂದ್ಬಿಟ್ಟು ಈ ತರ ಡಿಸೈನ್ ಮಾಡುವಾಗ ಸ್ವಲ್ಪ ಕ್ವಾಂಟಿಟಿ ಆಫ್ ದ ಬೀಡ್ಸ್ ನೋಡ್ಕೊಂಡು ತಗೊಳ್ಳಿ, ಸ್ವಲ್ಪ ಜಾಸ್ತಿನೇ ಬೇಕು. ಸೊ ಇದು 5 mm ಪರ್ಲ್ಸ್, ಇದು ಬಂದು ಪ್ಲಾಸ್ಟಿಕ್ ಪರ್ಲ್ಸ್ ಅಂಡ್ ದೆನ್ ನೆಕ್ಸ್ಟ್ ಬಂದು 8 mm ಪರ್ಲ್ಸ್. ಸೊ ಇದೆಲ್ಲ ನಿಮ್ಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ವಾಲಿಟಿಯಲ್ಲಿ ಸಿಗುತ್ತೆ. ಸೊ ಒಳ್ಳೆ ಕ್ವಾಲಿಟಿನ ಚೂಸ್ ಮಾಡ್ಕೊಳ್ಳಿ. ಅದಾದ್ಮೇಲೆ 5 or 6 mm ಕ್ರಿಸ್ಟಲ್ಸ್ ನಾನು ಯೂಸ್ ಮಾಡ್ಕೋತಾ ಇದ್ದೀನಿ. ಈ ಕ್ರಿಸ್ಟಲ್ಸ್ ಬಂದು ನಾನು 2 ಡಿಫ್ರೆಂಟ್ ಕಲರ್ಸ್ ಅಲ್ಲಿ ಯೂಸ್ ಮಾಡ್ತಿದ್ದೀನಿ. ಒಂದು ಬಂದು ಮರೂನ್, ಜಸ್ಟ್ ಒಂದು ಅದು ಡಾರ್ಕ್ ಎಲಿಮೆಂಟ್ ಇರ್ಲಿ ಅಂತ. ಇನ್ನೊಂದು ಬಂದು ಸೀರೆಗೆ ಬಾಡಿಗೆ ಮ್ಯಾಚ್ ಆಗುವಂತದ್ದು. ಸೀರೆ ಬಾಡಿ ನೀವು ನೋಡೋದಾದ್ರೆ ಸ್ವಲ್ಪ ಅಂದ್ರೆ ಯೆಲ್ಲೋಯಿಶ್ ಗೋಲ್ಡ್ ತರ ಇದೆ. ಸೊ ಅದಕ್ಕೆ ಮ್ಯಾಚ್ ಆಗೋದಕ್ಕೆ ನಾನು ಈ ಕಲರ್ ಕ್ರಿಸ್ಟಲ್ಸ್ ನ ಯೂಸ್ ಮಾಡ್ಕೋತಿದ್ದೀನಿ. ಇದು ಕೂಡ ಬಂದು 5 or 6 mm ಸೈಜ್ ಇರುತ್ತೆ. ಸೊ ಡಿಫ್ರೆಂಟ್ ಸೈಜಸ್ ನಾವು ಯೂಸ್ ಮಾಡಿದಾಗ ಅದು ಒಂಥರ ಡಿಸೈನ್ ಅಸೆಂಬಲ್ ಆದ್ಮೇಲೆ ಚೆನ್ನಾಗಿ ಕಾಣಿಸುತ್ತೆ. ನಾವ್ ಎಲ್ಲಾನು ಒಂದೇ ಸೈಜ್ ಯೂಸ್ ಮಾಡಿದ್ರೆ ಅಷ್ಟೊಂದು ಲುಕ್ ಬರ್ಲಿಕ್ಕಿಲ್ಲ. ಸೊ ಇದನ್ ಮಾಡೋದಕ್ಕೆ ನಾನು ಕಾಟನ್ ದಾರನ ಯೂಸ್ ಮಾಡ್ಕೋತಾ ಇದ್ದೀನಿ. 2 ಎಳೆ ಕಾಟನ್ ದಾರನ ಸೂಜಿಗೆ ಪೋಣಿಸ್ಕೊಂಡು 4 ಎಳೆ ಮಾಡ್ಕೊಂಡು 4 ಎಳೆನ ಸೇರಿಸಿ ಗಂಟು ಹಾಕೊಂಡು ಇಟ್ಕೊಂಡಿದೀನಿ. ಸೊ ಇವಾಗ ನೋಡಿ ಇಲ್ಲಿ ನಿಮ್ಗೆ ಕಾಣಿಸ್ತಾ ಇರತ್ತಲ್ಲ, ಜಸ್ಟ್ ವೆರಿ ಸಿಂಪಲ್ 2 ಇಂಚ್ ಡಿಸ್ಟೆನ್ಸ್ಗೆ ನಾನು ಈ ಹ್ಯಾಂಗಿಂಗ್ಸ್ ನ ಹಾಕೊಂಡು ಹೋಗ್ತಾ ಇದ್ದೀನಿ. ನಾವು ಸೀರೆ ಪಲ್ಲುನ ಡ್ರೇಪ್ ಮಾಡ್ಕೊಂಡಾಗ ಇದು ತುಂಬಾನೇ ನೀಟಾಗಿ ಹ್ಯಾಂಗ್ ಆಗುತ್ತೆ ಅಂಡ್ ಸಖತ್ ಎಲಿಗೆಂಟ್ ಆಗಿ ಕಾಣಿಸುತ್ತೆ. ಸೊ ಫಸ್ಟ್ ಒಂದು ಮೆಜರಿಂಗ್ ಟೇಪ್ ನ ತಗೊಂಡು 2 ಇಂಚಸ್ ಎಲ್ ಬರತ್ತೋ ನೋಡ್ಕೊಂಡು ಆ ಪಾಯಿಂಟ್ ಅಲ್ಲಿ ಫಸ್ಟ್ ನಾವು ಗಂಟನ್ನ ಫಿಕ್ಸ್ ಮಾಡ್ಕೊಳ್ಳೋಣ. ಸೊ ಗಂಟನ್ನ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ಸೂಜಿ ಆಲ್ರೆಡಿ ನಾವು ರೆಡಿ ಇಟ್ಕೊಂಡಿದೀವಲ್ವಾ, ರಾಂಗ್ ಸೈಡ್ ಇಂದ ರೈಟ್ ಸೈಡ್ಗೆ ಅಂದ್ರೆ ಪೀಕೋ ಮಾಡಿರ್ಬೇಕು ಸೀರೆಗೆ. ಪೀಕೋ ಮಾಡಿದ್ದಾದ್ಮೇಲೆ ಈ ರೀತಿ ರಾಂಗ್ ಸೈಡ್ ಇಂದ ರೈಟ್ ಸೈಡ್ಗೆ ಸೂಜಿನ ತಗೊಳ್ಳಿ. ಮತ್ತೆ ಇನ್ನೊಂದ್ಸತಿ ಅದೇ ರೀತಿ ಪಾಸ್ ಮಾಡ್ಕೊಳ್ಳಿ. ಬಟ್ ಈ ಸತಿ ದಾರಾನ 1-2 ಸತಿ ಸೂಜಿಗೆ ಸುತ್ತಬಿಟ್ಟು ಪಾಸ್ ಮಾಡ್ಬೇಕಾಗತ್ತೆ. ಇದಾದ್ಮೇಲೆ ಆರ್ಡರ್ ನೋಡ್ಕೊಳ್ಳಿ. ಫಸ್ಟ್ ಬಂದ್ಬಿಟ್ಟು ನಾನು ಈ ರೀತಿ ದೊಡ್ಡದು ಪರ್ಲ್ ನ ಯೂಸ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಚಿಕ್ಕ ಚಿಕ್ಕ ಪರ್ಲ್ಸ್ 2, 3, 4, 5 ಪರ್ಲ್ಸ್ ನ ತಗೊಂಡಿದ್ದೀನಿ ಈ ರೀತಿ. ಇದಾದ್ಮೇಲೆ ಒಂದು ಗೋಲ್ಡ್ ಕ್ರಿಸ್ಟಲ್, ಒಂದು ಮರೂನ್ ಕ್ರಿಸ್ಟಲ್, ತಿರ್ಗಾ ಒಂದು ಗೋಲ್ಡ್ ಕ್ರಿಸ್ಟಲ್. ಸೊ ಇಲ್ಲಿ ಕೂಡ ನೀವು ನೋಡ್ಬೋದು, ಗೋಲ್ಡ್ ಕ್ರಿಸ್ಟಲ್ ಒಂದ್ ಸ್ವಲ್ಪ ಸ್ಮಾಲ್ ಸೈಜ್ ತಗೊಂಡಿದ್ದೀನಿ ಅಂಡ್ ಮರೂನ್ ಕ್ರಿಸ್ಟಲ್ ಬಂದು ಒಂದ್ ಸ್ವಲ್ಪ ದೊಡ್ಡದಾಗಿರೋದು ತಗೊಂಡಿದ್ದೀನಿ. ಮತ್ತೆ ಸ್ಮಾಲ್ ಪರ್ಲ್ಸ್ ನ ಪೋಣಿಸ್ಕೊಳ್ಳಿ. ಈ ಸರ್ತಿ 4 ಪೋಣಿಸ್ಕೊಳ್ಳಿ ಸಾಕು. ಸೊ 4 ಪೋಣಿಸ್ಕೊಂಡಿದ್ದ ಆದ್ಮೇಲೆ ಈ 4 ಪರ್ಲ್ಸ್ ನ ಈ ರೀತಿ ಕೆಳಗಡೆ ಸೆಪರೇಟ್ ಆಗಿ ಇಟ್ಕೊಂಡು ಫಸ್ಟ್ ಅಲ್ಲಿ 2 ಬೀಡ್ಸ್ ಹಾಕಿರ್ತೀವಲ್ವಾ, ಅದರಿಂದ ಸೂಜಿನ ಪಾಸ್ ಮಾಡ್ಬೇಕು ಅಷ್ಟೇ. ಇದು ತುಂಬಾ ಅಂದ್ರೆ ತುಂಬಾ ಈಸಿಯಾಗಿ ಮಾಡುವಂತಹ ಡಿಸೈನ್. ನಾನು ಅದಕ್ಕೆ ಆಗ್ಲೇ ಹೇಳಿದ್ದು ನಿಮ್ಗೆ ಕ್ರೋಶೆ ಬರ್ಬೇಕು, ಕುಚ್ ಕಟ್ಟೋದ್ ಬರ್ಬೇಕು ಅಂತ ಏನೇನಿಲ್ಲ. ಜಸ್ಟ್ ಈ ರೀತಿ ಟೈಟ್ ಆಗಿ ಎಳ್ಕೊಳ್ಳಿ. ತುಂಬಾ ಲೂಸ್ ಆಗಿದ್ರೆ ಅದು ಬೀಡ್ಸ್ ಆಮೇಲೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಸೊ ತುಂಬಾ ಅಂದ್ರೆ ತುಂಬಾ ಆದಷ್ಟು ಟೈಟ್ ಆಗಿ ಎಳ್ಕೊಂಡು ರಾಂಗ್ ಸೈಡ್ ಅಲ್ಲಿ ಗಂಟ್ ಹಾಕಿದ್ರೆ ಅಷ್ಟೇ. ನಾವು 4 ಎಳೆ ದಾರ ತಗೊಂಡಿರೋದ್ರಿಂದ ಅಷ್ಟು ಈಸಿಯಾಗಿ ಕಟ್ ಆಗೋ ಚಾನ್ಸಸ್ ಇರಲ್ಲ. ಅನ್ಲೆಸ್ ನೀವೆಲ್ಲಾದ್ರೂ ಕುತ್ಕೊಂಡು ಏಳುವಾಗ ಅದೆಲ್ಲಾದ್ರೂ ಸಿಗಾಕೋತು ಅಂದ್ರೆ ಕಟ್ ಆಗೋ ಚಾನ್ಸಸ್ ಇರುತ್ತೆ. ಯಾಕಂದ್ರೆ ಆಫ್ಟರ್ ಆಲ್ ನಾವ್ ಯೂಸ್ ಮಾಡ್ತಾ ಇರೋದು ಕಾಟನ್ ಥ್ರೆಡ್ ಏನೆ. ಎಲ್ಲಾದ್ರೂ ಜೋರಾಗಿ ಸಿಗಾಕೊಂತು ಅಂದ್ರೆ ಅದು ಕಟ್ ಡೆಫಿನೆಟ್ಲಿ ಆಗುತ್ತೆ. ಬಟ್ ಅದರ್ವೈಸ್ ನೀವು ನೀಟಾಗಿ ಕೇರ್ಫುಲ್ ಆಗಿ ಯೂಸ್ ಮಾಡೋದಾದ್ರೆ ಅದು ಕಟ್ ಆಗೋ ಚಾನ್ಸಸ್ ತುಂಬಾ ಅಂದ್ರೆ ತುಂಬಾನೇ ಕಮ್ಮಿ ಇದೆ. ಸೊ ರಾಂಗ್ ಸೈಡ್ ಅಲ್ಲಿ ಈ ರೀತಿ 1-2 ಗಂಟನ್ನ ಹಾಕ್ಬಿಟ್ಟು ಎಕ್ಸ್ಟ್ರಾ ಥ್ರೆಡ್ ನ ಕಟ್ ಮಾಡಿದ್ರೆ ಆಗೋಯ್ತು. ವಿತಿನ್ ಅನ್ ಅವರ್ ಐ ಥಿಂಕ್ ನೀವು ಸೀರೆನ ಕಂಪ್ಲೀಟ್ ಮಾಡ್ಬೋದು. ಸುಮಾರು ಜನಕ್ಕೆ ಬೀಡ್ಸ್ ತುಂಬಾನೇ ಇಷ್ಟ ಆಗತ್ತೆ. ಈ ರೀತಿ ಬೀಡ್ ಹ್ಯಾಂಗಿಂಗ್ಸ್ ಸ್ಲೀವ್ಗಾಗ್ಲಿ ಪಲ್ಲುಗಾಗ್ಲಿ ಒಂಥರ ಕ್ಯೂಟ್ ಆಗಿ ಕಾಣಿಸುತ್ತೆ. ಸೊ ಲಂಗ ದಾವಣಿಗೆ ಕೂಡ ನೀವು ಈ ರೀತಿ ಡಿಸೈನ್ ನ ಟ್ರೈ ಮಾಡ್ಬೋದು. ಅಂಡ್ ಒಂಥರ ಲೈಟ್ ವೇಟ್ ಸಾರೀಸ್ ಇರುತ್ತಲ್ಲ, ಪಾರ್ಟಿ ವೇರ್ ಸಾರೀಸ್ ಲೈಕ್ ಇವಾಗ ನೋಡ್ತಾ ಇರುವಂತಹ ಆರ್ಗ್ಯಾನ್ಸಾ ಸಾರಿ ಆಗ್ಲಿ, ಮೈಸೂರ್ ಸಿಲ್ಕ್ ಸಾರಿ ಅಂಡ್ ನಿಮಗೆ ಕ್ರೇಪ್ ಸಿಲ್ಕ್
ಜಾರ್ಜೆಟ್ ಸಾರೀಸ್. ಸೊ ಈ ರೀತಿ ಪಾರ್ಟಿ ವೇರ್ ಸಾರೀಸ್ಗೆ ಜನರಲಿ ವರ್ಕ್ ಇರುತ್ತೆ. ಸೊ ಆ ತರ ವರ್ಕ್ಗೆ ನಾವು ಥ್ರೆಡ್ ಅಲ್ಲಿ ಕುಚ್ ಕಟ್ಟಿದಾಗ ಚೆನ್ನಾಗಿ ಕಾಣಿಸಲ್ಲ. ಸೊ ಅಂತ ಸಾರೀಸ್ಗೆ ನೀವು ಈ ರೀತಿ ಡಿಸೈನ್ಸ್ ನ ಚೂಸ್ ಮಾಡಬಹುದು ಅಂಡ್ ಮಾಡೋದು ತುಂಬಾನೇ ಈಸಿ. ಇದರಲ್ಲಿ ಏನಂದ್ರೆ ಸ್ವಲ್ಪ ಮಟೀರಿಯಲ್ ಕಾಸ್ಟ್ ಇನ್ವಾಲ್ವ್ ಆಗಿರುತ್ತೆ ಅಷ್ಟೇ, ಯಾಕಂದ್ರೆ ಬೀಡ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿಯಲ್ಲಿ ಬೇಕು ಅಂಡ್ ಕ್ರಿಸ್ಟಲ್ಸ್ ಎಲ್ಲ ಸ್ವಲ್ಪ ಅಂದ್ರೆ ಎಕ್ಸ್ಪೆನ್ಸಿವ್ ಅಲ್ವಾ. ನಾಟ್ ಲೈಕ್ ನಾರ್ಮಲ್ ಬೀಡ್ಸ್ ಕಂಪೇರ್ ಮಾಡಿದ್ರೆ ಇದೊಂದು ಸ್ವಲ್ಪ ಎಕ್ಸ್ಪೆನ್ಸಿವ್, ಬಟ್ ಅಷ್ಟೇ ರಿಚ್ ಆಗಿ ಕೂಡ ಕಾಣಿಸುತ್ತೆ ಅಂಡ್ ಆರಾಮಾಗಿ ಈಸಿಯಾಗಿ ಒಂದ್ ದಿನದಲ್ಲಿ ಒಂದ್ 2 ರಿಂದ 3 ಸೀರೆ ಅಂತೂ ಆಟ ಆಡ್ಕೊಂಡು ಹಾಕ್ಬಿಡ್ಬೋದು. ಸೊ ಈ ತರ ಡಿಸೈನ್ ಟ್ರೈ ಮಾಡಿ, ಹೇಗ್ ಅನಿಸ್ತು ಅಂತ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ಅಂಡ್ ಯಾರಾದ್ರೂ ಕ್ರೋಶೆ ಕಲಿಬೇಕು ಅನ್ನೋ ಆಸಕ್ತಿ ಇಟ್ಕೊಂಡಿದ್ರೆ ನನ್ಗೆ ಥ್ರೂ ವಾಟ್ಸ್ಆಪ್ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ನಮ್ಮಲ್ಲಿ ವೆರಿ ಫ್ಲೆಕ್ಸಿಬಲ್ ಆನ್ಲೈನ್ ಕ್ಲಾಸಸ್ ಇದೆ ವಿತ್ ಲೈಫ್ ಟೈಮ್ ಆಕ್ಸೆಸ್. ನೀವು ನಿಮ್ಮ ಅನುಕೂಲಕ್ಕೆ, ಅಂದ್ರೆ ಯಾವುದೇ ರೀತಿ ಡೆಡ್ ಲೈನ್ಸ್ ಇಲ್ಲ, ಫಿಕ್ಸ್ಡ್ ಟೈಮಿಂಗ್ ಇಲ್ಲ, ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್. ನೀವು ವರ್ಕಿಂಗ್ ಪ್ರೊಫೆಷನಲ್ ಆಗಿರ್ಬೋದು ಆರ್ ಏನಾದ್ರೂ ಒಂದು ಹಾಬಿನ ಸ್ಟಾರ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿರ್ಬೋದು, ಆರ್ ನಿಮ್ಮ ಕ್ರಿಯೇಟಿವ್ ಸೈಡ್ ನ ಎಕ್ಸ್ಪ್ಲೋರ್ ಮಾಡ್ಬೇಕು ಅನ್ಕೊಂಡಿದ್ರೆ, ನಿಮ್ಮ ಫ್ರೀ ಟೈಮ್ ನ ಇನ್ವೆಸ್ಟ್ ಮಾಡಿ ಆರಾಮಾಗಿ ಮನೇಲೆ ಕುತ್ಕೊಂಡು ಕಲಿಯೋ ಹಾಗೆ ನಾವು ಒಂದು ಲರ್ನಿಂಗ್ ಮಾಡೆಲ್ ನ ರೆಡಿ ಮಾಡಿದೀವಿ. ಸೊ ಖಂಡಿತ ನೀವು ಎನ್ರೋಲ್ ಆಗಿ ನಿಮ್ಮ ಹಾಬಿ ಆರ್ ನಿಮ್ಮ ಫ್ರೀ ಟೈಮ್ ನ ಯುಟಿಲೈಸ್ ಮಾಡ್ಕೊಂಡು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು. ಸೊ ನೋಡಿ, ರಾಂಗ್ ಸೈಡ್ ಅಲ್ಲಿ ಈ ರೀತಿ ಒಂದ್ 2 ನಾಟ್ ಹಾಕಿದ್ರೆ ಆಗೋಯ್ತು. ತುಂಬಾ ಬೇಗ ಆಗುವಂತಹ ಡಿಸೈನ್ ಇದು ಅಂಡ್ ನಾನು ವಿಡಿಯೋ ಯಾವುದೇ ರೀತಿ ಸ್ಪೀಡ್ ಕೂಡ ಮಾಡಿಲ್ಲ. ಐ ವಾಂಟೆಡ್ ಇಟ್ ಟು ಬಿ ಲೈಕ್ ನ್ಯಾಚುರಲ್ ಸ್ಪೀಡ್. ಸೊ ಮಕ್ಕಳು ಕೂಡ ಮಾಡ್ಬೋದು ಈ ರೀತಿ ಡಿಸೈನ್ಸ್. ಸೊ ನೋಡಿ, ಟ್ರೈ ಮಾಡಿ ಹೇಗ್ ಅನ್ನಿಸ್ತು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ಸ್ವಲ್ಪ ಭಾರ ಅನ್ನಿಸ್ಬೋದು ಪಲ್ಲು, ಬಿಕಾಸ್ ಜಾಸ್ತಿ ಬೀಡ್ಸ್ ಯೂಸ್ ಮಾಡಿರೋದ್ರಿಂದ ಸ್ವಲ್ಪ ಹೆವಿ ಅಂತ ಅನ್ನಿಸ್ಬೋದು. ಸೊ ಬಟ್ ಫೈನಲ್ ಲುಕ್ ನೋಡಿ, ತುಂಬಾ ಅಂದ್ರೆ ತುಂಬಾ ರಿಚ್ ಆಗಿ ಕಾಣಿಸ್ತಾ ಇದೆ ಅಂಡ್ ವೆರಿ ಸಿಂಪಲ್ ಟೆಕ್ನಿಕ್. ಖಂಡಿತ ನೀವು ಇದನ್ನ ನಿಮ್ಮ ಪಾರ್ಟಿ ವೇರ್ ಸಾರೀಸ್ಗೆ ಟ್ರೈ ಮಾಡಿದ್ರೆ ನಿಮ್ಮೆಲ್ರಿಗೂ ಖಂಡಿತ ಇಷ್ಟ ಆಗುತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋ ಹೇಗ್ ಅನ್ನಿಸ್ತು ಅಂತ ನನ್ಗೆ ಕಾಮೆಂಟ್ ಮಾಡಿ ತಿಳಿಸಿ ಅಂಡ್ ಏನಾದ್ರೂ ರಿಕ್ವೆಸ್ಟ್ ಇದ್ರೆ ನನ್ಗೆ ಫೋಟೋ ಶೇರ್ ಮಾಡಿ ಅಂಡ್ ಐ ಟ್ರೈ ಟು ಪೋಸ್ಟ್ ಇಟ್ ಸೂನ್. ಅಂಡ್ ಕ್ಲಾಸಸ್ ಬಗ್ಗೆ ಮಾಹಿತಿ ಬೇಕಾಗಿದ್ದಲ್ಲಿ ನನ್ನ ವಾಟ್ಸ್ಆಪ್ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ನಾನು ಸ್ಕ್ರೀನ್ ಅಲ್ಲಿ ಕೂಡ ಕಾಣಿಸ್ತಾ ಇದೆ ವಾಟ್ಸ್ಆಪ್ ನಂಬರ್ ಅಂಡ್ ಡಿಸ್ಕ್ರಿಪ್ಷನ್ ಅಲ್ಲಿ ಕೂಡ ಕೊಟ್ಟಿರ್ತೀನಿ. ಸೊ ಐ ಥಿಂಕ್ ಈ ವಿಡಿಯೋ ಅಲ್ಲಿ ಇಷ್ಟೇ. ಅಂಡ್ ಇನ್ನು ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡೋದಕ್ಕೆ ಏನು ಚಾರ್ಜಸ್ ಇಲ್ಲ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಅಂಡ್ ಇನ್ನೂ ಒಳ್ಳೊಳ್ಳೆ ಡಿಸೈನ್ಸ್, ಇನ್ನು ಒಳ್ಳೊಳ್ಳೆ ಕಾಂಟೆಂಟ್ ಜೊತೆ ನಾನು ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್ ಅಂಡ್ ಇನ್ ಕೇಸ್ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಒತ್ತೋದನ್ನ ಮರಿಬೇಡಿ. I'll see you soon guys. Until then, take care. Bye bye.